ಹೀಗೆ ಈ ಆರೋಪ ಪ್ರತ್ಯಾರೋಪಗಳ ನಡುವೆನೇ ಲೋಕಸಭಾ ಅಖಾಡದಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ದೋಸ್ತಿಗಳ ಮಧ್ಯೆ ಹಾಸನ ಹಾಗೆ ಮಂಡ್ಯ ಟಿಕೆಟ್ ಫೈಟ್ ತಾರಕಕ್ಕೇರಿದ್ರೆ ಚಿಕ್ಕಬಳ್ಳಾಪುರ ವಿಚಾರವಾಗಿ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಎಸ್ಆರ್ ವಿಶ್ವನಾಥ್ ಮಧ್ಯೆ ಟಿಕೆಟ್ ವಾರ್ ಶುರುವಾಗಿದೆ. ಸುಧಾಕರ್ ಅವರಿಗೆ ಹೊಸದಾಗಿ ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ ಇನ್ನೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಹೊಸಬ್ರು ಅಂತ ತಿಳ್ಕೊಂಡ್ರೆ ಹೊಸದು ಅಂತಾನೆ ತಿಳ್ಕೊಳ್ಳಿ. ಸೀಟು ಹಂಚಿಕೆ ಮುನ್ನವೇ ದೋಸ್ತಿಗಳ ಮಧ್ಯೆ ಟಿಕೆಟ್ ದಂಗಲ್. ಹಾಸನ ಮಂಡ್ಯ ಅಖಾಡಕ್ಕಾಗಿ ಜಿದ್ದಿಗೆ ಬಿದ್ದ ಕಮಲ ದಳ ನಾಯಕರು. ಯಾರೋ ಒಬ್ರು ನಾವು ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ. ಗುದ್ದಾಟ, ಟಿಕೆಟ್ಗಾಗಿ ದೋಸ್ತಿಗಳ ಮಧ್ಯೆ ಗುದ್ದಾಟ ತಾರಕಕ್ಕೇರಿದೆ. ಮೊನ್ನೆ ಮಂಡ್ಯದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ್ದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ, ಮಂಡ್ಯ ಹಾಸನ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕಾರ್ಯಕರ್ತರ ತೀರ್ಮಾನ ತೆಗೆದುಕೊಂಡೇ ಮಾಡಲಾಗುತ್ತೆ ಅನ್ನೋ ಮೂಲಕ ಹಾಸನ ಮಂಡ್ಯ ಬಿಜೆಪಿಗೆ ಸಿಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಂಸದ ಪ್ರಜ್ವಲ್ ರೇವಣ್ಣ, ಯಾರೋ ಒಬ್ರು ಹೇಳಿದ್ರೆ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಒಬ್ರು ನಾವು ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ. ಚರ್ಚೆ ಯಾವಾಗುತ್ತೆ? ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು, ದೊಡ್ಡವ್ರು ಮಾತಾಡಬೇಕು, ಅವನ್ನೆಲ್ಲ ಅರ್ಥ ಆಯ್ತಲ್ಲ. ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗ್ಬಾರ್ದು. ನಾವ್ಯಾಕೆ ಯಾರೋ ಮಾತಾಡ್ತಾರೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್, ನಮ್ಮ ಕಡೆ ಹೈಕಮಾಂಡ್ಗಳಿದ್ದಾರೆ, ಅವ್ರ ಕಡೆನೂ ಹೈಕಮಾಂಡ್ ಇದ್ದಾರೆ, ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಟವೆಲ್, ಆಕ್ಷೇಪ ಎತ್ತಿದ ಎಸ್ಆರ್ ವಿಶ್ವನಾಥ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಡಬಲ್ ತಲೆನೋವು ಶುರುವಾಗಿದೆ. ಡಾಕ್ಟರ್ ಕೆ ಸುಧಾಕರ್ ಟಿಕೆಟ್ಗಾಗಿ ಟವೆಲ್ ಹಾಕಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಆದರೆ ತಮ್ಮ ಪುತ್ರ ಅಲೋಕ್ಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಪ್ರಯತ್ನದಲ್ಲಿರುವಂತಹ ಎಸ್ಆರ್ ವಿಶ್ವನಾಥ್ ಈಗ ಆಲ್ರೆಡಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರವಾಗಿ ನಾಯಕರ ಮಧ್ಯೆ ವಾಕ್ಸಮರ ನಡೆದಿದೆ. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. 5 ವರ್ಷ ಆಗ್ತಾ ಬಂತು. ಹೊಸಬ್ರು ಅಂತ ತಿಳ್ಕೊಂಡ್ರೆ ಹೊಸದು ಅಂತಾನೆ ತಿಳ್ಕೊಳ್ಳಿ. ಆದರೆ ಅವರಷ್ಟೇನೆ ಬದ್ಧತೆಯಿಂದ ಕೆಲಸ ಅಂತೂ ಮಾಡ್ತಾ ಇದ್ದೀನಿ. ಧಾರವಾಡದಲ್ಲಿ ಜೋಶಿ ಶೆಟ್ಟರ್ ಕ್ಯಾಂಪೇನ್ ಕದನ. ಲೋಕಸಭೆ ಪ್ರಚಾರದಲ್ಲೂ ಬಿಜೆಪಿಯಲ್ಲಿ ಬಣ ರಾಜಕಾರಣ ಭುಗಿಲೆದಿದೆ. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಪ್ರಚಾರ ಪೈಪೋಟಿ ನಡೀತಾ ಇದೆ. ಪ್ರಚಾರ ರಥದ ಮೂಲಕ ಪ್ರಹ್ಲಾದ್ ಜೋಶಿ ಬೆಂಬಲಿಗರು ಅಬ್ಬರಿಸ್ತಾ ಇದ್ರೆ, ಕುಂದಗೋಳ ತಾಲೂಕು ಸೇರಿ ಹಲವೆಡೆ ಶೆಟ್ಟರ್ ಬಿಜೆಪಿ ಮುಖಂಡರ ಮನೆಗಳಿಗೆ ಖುದ್ದು ಭೇಟಿ ನೀಡಿ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಈ ಮುಂಚೆ ಸೆಂಟ್ರಲ್ ಕ್ಷೇತ್ರಕ್ಕೆ ಸೀಮಿತವಾಗಿದ್ದ ಶೆಟ್ಟರ್ ಈಗ 8 ಕ್ಷೇತ್ರಗಳತ್ತ ಚಿತ್ತ ನೆಟ್ಟಿದ್ದಾರೆ. ಸದ್ಯ ಧಾರವಾಡ ಜೋಶಿ ವರ್ಸಸ್ ಶೆಟ್ಟರ್ ಫೈಟ್ಗೆ ವೇದಿಕೆಯಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ದೆಹಲಿಯಲ್ಲಿ ತುಮಕೂರು ಟಿಕೆಟ್ಗೆ ಸೋಮಣ್ಣ ರೌಂಡ್ಸ್. ಇತ್ತ ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ವಿ ಸೋಮಣ್ಣ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಇದೇ ವೇಳೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ತುಮಕೂರು ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ನಾನಾ ಸರ್ಕಸ್ ಮಾಡ್ತಾ ಇರುವಂತ ಸೋಮಣ್ಣ, ನಾನು ಮೊದಲ ಆದ್ಯತೆಯಾಗಿ ರಾಜ್ಯಸಭೆ ಸ್ಥಾನ ಕೇಳಿದ್ದೀನಿ, ಹೈಕಮಾಂಡ್ ಹೇಳಿದಂತೆ ಮಾಡ್ತೀನಿ ಅಂದಿದ್ದಾರೆ. ನಾನು ಮೊದಲನೇ ಆದ್ಯತೆ ರಾಜ್ಯಸಭೆ ಕೇಳಿದ್ದೀನಿ. 3-4 ದಿವಸದಲ್ಲಿ ಬಗೆಹರಿತದೆ. ಅದಾದಮೇಲೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ವರಿಷ್ಠ ತೀರ್ಮಾನಕ್ಕೆ ಬದ್ಧಾಗಿರ್ತೀನಿ. ಈ ಎಲ್ಲ ಬೆಳವಣಿಗೆಗಳ ಜೊತೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರೋದಕ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಮನವೊಲಿಸೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.